ನಮಸ್ಕಾರ ಎಲ್ಲರಿಗೂ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ಒಳ್ಳೇದಿತ್ತಂತ ನಾವು ಅನ್ಬೋದ. ಬಟ್ ಮುಂದಿನ ವಾರ ಮಾರುಕಟ್ಟೆ ಪರಿಸ್ಥಿತಿ ಒಳ್ಳೇದಿರೋದ ಬಹಳ ಕಠಿಣ ಅಂತ ನಾವು ಅನ್ಬೋದ. ಅದ ಕಾರಣ ಅದರಿಂದ ಏನ್ ಕಾರಣಗಳಿದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ ದೊಡ್ಡ 3 ಕಂಪ್ನಿಗಳದ Q1 ರಿಸಲ್ಟ್ ಅನ್ನು ಬಂದೈತಿ. ಅದ್ರ ಬಗ್ಗೆನೂ ಡೀಟೇಲ್ ದಾಗ ತಿಳ್ಕೊಳ್ಳೋಣ. ಮತ್ತೆ ಏನೇನ್ ಇದಾವ ಮೇನ್ ಇಂಪಾರ್ಟೆಂಟ್ ಇವೆಂಟ್ಗಳು ಅಂತ ಅದ್ರ ಬಗ್ಗೆನೂ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡ್ಬೋದು ನಾವು ಶುಕ್ರವಾರದ ಫ್ರೈಡೇ ದಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ನಿಫ್ಟಿ 1.09% ಇರೈತಿ. ಮತ್ತ ಹೋದ ವಾರದ ಓವರ್ ಆಲ್ ಮಾರುಕಟ್ಟೆ ಪರಿಸ್ಥಿತಿ ನೋಡ್ರ 1.28% ಪಾಸಿಟಿವ್ ಐತಿ. ನಿಫ್ಟಿ ಈಗ ಕರೆಂಟ್ 24,334 ಟ್ರೇಡ್ ಮಾಡತೈತಿ. 24,000 ಮ್ಯಾಗನ ಐತಿ. ಅದ ಕಾರಣ ಇದನ್ನ ನಾವು ಪಾಸಿಟಿವ್ ಅಂತ ನಾವು ಅನ್ಬೋದ. ಬಟ್ ಈ ಕೆಲವೊಂದ್ ಸುದ್ದಿಗಳು ಬರತ್ತವ. ಆ ಸುದ್ದಿಗಳು ನೋಡ್ರ ಮತ್ 24,000 ಕೆಳಗನ್ನು ಹೋಗ್ಬೋದ. ಅದ ಕಾರಣ ಅದ್ರ ಬಗ್ಗೆನು ನಾವು ಮುಂದೆ ತಿಳ್ಕೊಳ್ಳೋಣ. ಓವರ್ ಆಲ್ ನಾವು ಹೋದ ವಾರದನು ಮಾರುಕಟ್ಟೆದ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ರ ಮಂಡೇ ದಿಂದ ಥರ್ಸ್ಡೇ ತಕ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇನ್ನೂ ಅಷ್ಟು ಒಳ್ಳೇದಿಲ್ಲಾಗಿತ್ತ. ಸೈಡ್ ವೇನೆ ಇತ್ತ, ಏರಿಳಿತವನ್ನ ತೋರ್ಸತಿತ್ತ. ಫ್ರೈಡೇ ದಿನ ಸ್ವಲ್ಪ ಒಳ್ಳೆ ರ್ಯಾಲಿ ಬಂತ. ಅದ ಕಾರಣ ಗ್ರೀನ್ ದಾಗನ ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿದನು ಪರ್ಫಾರ್ಮೆನ್ಸ್ ಅದ ತರ ಇತ್ತ. ನೋಡ್ಬೋದು ನೀವು ಫ್ರೈಡೇ ದಿನ 1.63% ಇರೈತಿ. 5 ದಿನದ ನಾವು ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ಅಥವಾ ಹೋದ ವಾರದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ಬ್ಯಾಂಕ್ ನಿಫ್ಟಿನೂ ಸಹ 1.60% ಏರಿ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಅನ್ನು ಸಹ 1.25% ಫ್ರೈಡೇ ದಿನ ಇರಿತ್ತ. ಹೋದ ವಾರದ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ 1.12% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಇದು ಒಂದು ಒಳ್ಳೇದನ್ನ ಅಂತ ನಾವು ಅನ್ಬೋದ. ಭಾರತದ ಮಾರುಕಟ್ಟೆ ಫ್ರೈಡೇ ಕ್ಲೋಸಿಂಗ್ ಕೂಡ US ಮಾರುಕಟ್ಟೆ ಸ್ಟಾರ್ಟ್ ಆಗ್ತಾವ. ಅದ ಕಾರಣ ಫ್ರೈಡೇ ದಿನ US ಮಾರುಕಟ್ಟೆ ಪರ್ಫಾರ್ಮೆನ್ಸ್ ಯಾವ ತರ ಇತ್ತಂತ ನಾವು ನೋಡ್ಬೋದು ನೀವು. US ದ ಡೌ ಜೋನ್ಸ್ 0.77% ಬಿದ್ದೈತಿ. S&P 500 1.01% ಬಿದ್ದೈತಿ. ನ್ಯಾಸ್ಡ್ಯಾಗ್ ಸಹ 1.40% ಬಿದ್ದೈತಿ. ಮೂರು ಇಂಡೆಕ್ಸ್ ಫುಲ್ ಬೇರಿಶ್ ಇದ್ದೂರಿ. ಅದರಿಂದನೂ ಏನ್ ಕಾರಣಗಳಂತ ನಾವು ಮುಂದೆ ತಿಳ್ಕೊಳ್ಳೋಣ. ಯುರೋಪಿಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಯುರೋಪ್ದು 3 ಇಂಡೆಕ್ಸ್ ಇದಾವ. ಅದ್ರ 1 ಇಂಡೆಕ್ಸ್ ಅಷ್ಟೇ ಗ್ರೀನ್ ಐತಿ, ಉಳಿದಿದ್ದು ಎಲ್ಲ ರೆಡ್ ಐತಿ. ಏಷ್ಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದ ತರ ಇತ್ತು. ಅದ್ರಾಗೂ ಮೇನ್ ನೋಡ್ಬೋದ ನಿಕಾಯಿ 4% ಗಿಂತ ಹೆಚ್ಚು ಬಿದ್ದೈತಿ. ಜಪಾನ್ ಮಾರುಕಟ್ಟೆ, ತೈವಾನ್ ಮಾರುಕಟ್ಟೆ 6% ಗಿಂತ ಹೆಚ್ಚು ಬಿದ್ದೈತಿ. ಕೊರಿಯಾ ಮಾರುಕಟ್ಟೆ ಫ್ಲಾಟ್ ಇತ್ತ ಅಥವಾ ಹಾಲಿಡೇ ಇತ್ತು ಅಂತ ನಾವು ಅನ್ಬೋದು. ಅದ ಕಾರಣ ಅದ್ರಾಗ ಏನು ಟ್ರೇಡ್ ಆಗಿಲ್ಲ. ಅದ ಕಾರಣ ಮೇನ್ ಏನಂತಂದ್ರೆ ಏನ್ ಜಪಾನ್ ಮಾರ್ಕೆಟ್ ಮತ್ತೆ ತೈವಾನ್ ಮಾರ್ಕೆಟ್ ಬಹಳ ಇರತ್ತಿದ್ದು ಈಗ ಅವು ಸಹ ಸ್ಟಾಪ್ ತಗೊಳತಾವ ಅಂತ ನಾವು ಅನ್ಬೋದ. ಅಲ್ಲಿಂದನು ಫಾರಿನ್ ಇನ್ವೆಸ್ಟರ್ಸ್ ಹಣವನ್ನ ತಗೊಳತಾರ. ಯಾಕಂದ್ರೆ ಅಲ್ಲಿ ಬಹಳ ಒಳ್ಳೆ ರಿಟರ್ನ್ ಸಿಕ್ಕೈತ್ರಿ ಅವ್ರಿಗೆ ಆಲ್ರೆಡಿ. ಅದ ಕಾರಣ ಈಗ ಅಲ್ಲಿ ಹಣವನ್ನ ತಕ್ಕೊಂಡ ಭಾರತದ ಮಾರುಕಟ್ಟೆನ ಬರ್ತಾರೆ ಏನಂತ ನೋಡ್ಬೇಕಾ. ಬಂದ್ರಂದ್ರ ಭಾರತದ ಮಾರುಕಟ್ಟೆ ಈಗ ಪಾಸಿಟಿವ್ ಆಗ್ತೈತಿ. ಬರೀ ಈಗ ನೆಗೆಟಿವ್ ಸುದ್ದಿ ಏನೈತಿ ಸದ್ಯ ಮಾರುಕಟ್ಟೆ. ಈಗ ಮುಂದಿನ ವಾರನು ನೆಗೆಟಿವ್ ಇರೋ ಸಂಭಾವನೆನ ಎದಕ್ ಹೆಚ್ಚೈತಿ ಮಾರುಕಟ್ಟೆನಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ಮಾರುಕಟ್ಟೆನ ಈಗ ಸದ್ಯ ನೆಗೆಟಿವ್ ಸುದ್ದಿ ಮತ್ತೇನ್ ಬರತೈತಿ ಅಂತಂದ್ರೆ US ಇರಾನದ ವಾರ. US ಮತ್ತೆ ಇರಾನದ ಯುದ್ಧ ಈಗ ಬಹಳ ದೊಡ್ಡ ಮಟ್ಟದಾಗ ಮತ್ತೆ ಸ್ಟಾರ್ಟ್ ಆಗೈತ್ರಿ. ಮೇನ್ ಏನಂತಂದ್ರ ಇರಾನ್ದವ್ರ ಜಾರ್ಡನ್ಯಾಗ US ದ 2 ಸೈನಿಕರಿಗೆ ಹೊಡೆದ್ರಂತ. ಅದರ್ದನ ಬದ್ಲ US ಸಹ ಇರಾನ್ ಮ್ಯಾಗ ಹಲವಾರು ದಾಳಿ ಮಾಡತೈತಿ. ಅದ್ರಾಗನು ಮೇನ್ ಮೊದಲ USA ಇರಾನ್ದ ಮಿಲಿಟರಿ ಸೇನೆಗಳ ಏನ್ ಬೇಸ್ ಇತ್ತ ಅದನ್ನ ಟಾರ್ಗೆಟ್ ಮಾಡತಿತ್ತ. ಮತ್ತಿದೇನ್ IRGC ಅಂತ ಅಲ್ಲಿ ಸೇನೆ ಐತಿ ಅಲ್ಲೆಲ್ಲ ಟಾರ್ಗೆಟ್ ಮಾಡತಿತ್ತ. ಬಟ್ ಈಗ USA ಇರಾನ್ದ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗನು ದಾಳಿ ಮಾಡತೈತಂತ. ನಾತರ ಬ್ರಿಡ್ಜ್ಗಳ ಇತ್ರ ಮ್ಯಾಗೆಲ್ಲ ದಾಳಿ ಮಾಡತೈತಿ. ಮತ್ತೆ ಸಿವಿಲಿಯನ್ಸ್ ದ ಸಾವನ್ನು ಸಹ ಆಗೈತಿ ಆ ಒಂದ್ ದಾಳಿದಾಗಂತನೋ ನಾತರ. ಅದ ಕಾರಣ ಇರಾನದನ್ನು ತಲೆ ತಿರುಗಿತ್ತ. ಅದ ಕಾರಣ ಇರಾನನು ಸಹ ಕುವೈತ್ನ ಇರೋ US ಬೇಸ್ ಮ್ಯಾಗ ಕುವೈತದ್ದು ಹಲವಾರು ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ಅವರು ಸಹ ದಾಳಿ ಮಾಡತಾರ. ಇದೇನ್ ಯುದ್ಧ ಸೈನಿಕರ ನಡಕ್ ಸ್ಟಾರ್ಟ್ ಆಗಿತ್ತ. ಈಗ ಯುದ್ಧ ಸಿವಿಲಿಯನ್ಸ್ ಮ್ಯಾಗನು ನಡೀತಂತ ನಾವು ಅನ್ಬೋದು. ಅದ ಕಾರಣ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಇಷ್ಟು ಯುದ್ಧ ನಡೀತಾ ಬಟ್ ಹೆಚ್ಚು ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ದಾಳಿ ಆಗಿರ್ಕಿಲ್ಲ ಇತ್ತ. ಬಟ್ ಈಗ ಅಲ್ಲಿಯೂ ದಾಳಿ ಆಗತ್ತಂತಂದ್ರ ಈಗ ಈ ಯುದ್ಧದ ಮಟ್ಟ ಬಹಳ ಹೆಚ್ಚಾಗೈತಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಏನಂತಂದ್ರ US ಮತ್ತೆ ಇರಾನ್ ನಡಕೇನ್ MOU ಸೈನ್ ಆಗಿತ್ತ. ಆ MOU ನಾವು ರದ್ದುಗೊಳಿಸ್ತೀವಂತ ಇರಾನ್ ಅನ್ನು ಹೇಳಿಕೆ ಕೊಟ್ಟಿದಂತ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್. ಯುದ್ಧ ಮತ್ತೆ ದೊಡ್ಡ ಪ್ರಮಾಣ ಸ್ಟಾರ್ಟ್ ಆಗೈತಿ. ಅದ ಕಾರಣ ಇದರಿಂದ ಭಾರತದ ಮಾರುಕಟ್ಟೆ ಮ್ಯಾಗ ಮುಂದಿನ ವಾರ ಯಾವ ತರ ಪರಿಣಾಮ ಬೀಳ್ತೈತಿ, ಸೋಮವಾರ ಯಾವ ತರ ಪರಿಣಾಮ ಬೀಳ್ತೈತಿ ಭಾರತದ ಮಾರುಕಟ್ಟೆ ಮ್ಯಾಗ ಅಂತ ನೋಡ್ಬೇಕ. ಮತ್ತೆ ಗ್ಲೋಬಲ್ ಮಾರ್ಕೆಟ್ ಮ್ಯಾಗನು ಯಾವ ತರ ಬೀಳ್ತೈತಿ ಅಂತ ನಾವು ನೋಡ್ಬೇಕ. ಅದ ಕಾರಣ ಇದ ಒಂದ್ ಸುದ್ದಿ ಈಗ ಸದ್ಯ ಮತ್ತೆ ನೆಗೆಟಿವ್ ಆಗೈತೆ ಅಂತ ನಾವು ಅನ್ಬೋದ. ಮತ್ ನಾವು ಗೋಲ್ಡ್ ಬೆಲೆ ನೋಡ್ಬೋದು ನೀವು. ಗ್ಲೋಬಲ್ ಮಾರ್ಕೆಟ್ ನಾಗ ಗೋಲ್ಡ್ $4,000 ಮ್ಯಾಗನ ಐತಿ. ಆದ್ರೂ ನೋಡ್ಬೋದ $4,018 ಈ ಟ್ರೇಡ್ ಮಾಡತೈತಿ. ಗೋಲ್ಡ್ ಅನ್ನು ಸಹ ಇನ್ನ ಕುಸಿತಂತಂದ್ರೆ ಇದು ಸಹ ಮತ್ $4,000 ಕೆಳಗೆ ಹೋಗ್ಬೋದ. ಸಿಲ್ವರ್ದನು ಬೆಲೆ ನೋಡ್ಬೋದ. ಸಿಲ್ವರ್ ಅನ್ನು ಸಹ ಗ್ಲೋಬಲ್ ಮಾರ್ಕೆಟ್ ದಾಗ
ಒಂದ್ ಔನ್ಸ್ಗೆ $55 ನಡೆದೈತಿ. $60 ಕೆಳಗನ ಸಿಲ್ವರ್ ಐತಿ. ಯಾರ್ ಹೈನ ಬಾಯ್ ಮಾಡ್ಯಾರ ಅವ್ರ ಪಾಪ ಸಿಕ್ಕೊಂಡಾರ ಅಂತ ನಾವ್ ಅನ್ಬೋದ. ಮತ್ತ FIDIs ಡೇಟಾ ನೋಡ್ರ ಭಾರತದ ಮಾರುಕಟ್ಟೆನಾಗ ನೀವು ನೋಡ್ಬೋದ. FIs ಕಂಟಿನ್ಯೂ ಸೆಲ್ಲಿಂಗ್ ಮಸ್ಟ್ ಸ್ಟಾರ್ಟ್ ಐತ್ರಿ. ಹೋದ್ವಾರ ಎಲ್ಲಾ ಫುಲ್ ಸೆಲ್ಲಿಂಗ್ ಅನ್ನ ಮಾಡಿದಾರ. ಫ್ರೈಡೇ ದಿನ ಸ್ವಲ್ಪ ಕಡಿಮೆ ಸೆಲ್ಲಿಂಗ್ ಮಾಡ್ಯಾರ, 376 ಕೋಟಿದ. ಅದ ಕಾರಣ ಫ್ರೈಡೇ ದಿನ ಭಾರತದ ಮಾರುಕಟ್ಟೆ ಏರೈತೆ ಅನ್ಬೋದ. DIs ಕಂಟಿನ್ಯೂ ಬೈಯಿಂಗ್ ಮಾಡತ್ತಾರ. ಖರೆ ಮೊದಲೇನ್ ಹೆಚ್ಚು ವಾಲ್ಯೂಮ್ ಅದ್ ಬೈಯಿಂಗ್ ಬರ್ತಿತ್ತ ಅಷ್ಟು ಬರವತ್ತ, ಆದ್ರೂ ಸಹ 2,000 ಕೋಟಿ 1,000 ಕೋಟಿ ಬೈಯಿಂಗ್ ಕಂಟಿನ್ಯೂ DIs ಕಡೆಯಿಂದನು ಸ್ಟಾರ್ಟ್ ಐತಿ. ಅದ ಕಾರಣ ಇದು ಒಂದು ತಲೆನೋನ ಆಗೈತಿ ಭಾರತದ ಮಾರುಕಟ್ಟೆನಾಗ. FIs ಯಾವನ್ ತನಕ ಮರಳಿ ಬರಂಗಿಲ್ಲ ಅವನ್ ತನಕ ಭಾರತದ ಮಾರುಕಟ್ಟೆ ಆಲ್ ಟೈಮ್ ಹೈ ಹೊಡೆಯೋದ ಕಠಿಣ ಅಥವಾ ಹೊಡೆಯಂಗಿಲ್ಲ ಅಂತ ನಾವ್ ಅನ್ಬೋದ. ನೋಡ್ಬೇಕ್ರಿ FIs ಯಾವಾಗ ಮಾಡ್ತಾರಂತ ಭಾರತದ ಮಾರುಕಟ್ಟೆನಾಗ. FIs ಎದಕ್ ಬಿಟ್ಟು ಹೊಂಟಾರಂತ ನಾ ಒಂದ್ ವಿಡಿಯೋ ಮಾಡಿದ್ನಿ, MSCI ಇಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ ಅಂತ. ಅದ ಕಾರಣ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಬಾಳ ಒಳ್ಳೆ ವಿಡಿಯೋ ಐತಿ. ಆ ತರ ಯಾರು ಡೀಟೇಲ್ ದಾಗ ಸರಳವಾಗಿ ನಿಮಗೆ ತಿಳಿಸಂಗಿಲ್ಲ. ಮತ್ ನಾವ ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ ದಾಗ ಯುದ್ಧ ಮತ್ ಸ್ಟಾರ್ಟ್ ಆಗಿದ್ರಿಂದ ಮತ್ ಕ್ರೂಡ್ ಆಯಿಲ್ ಬೆಲೆ ಬಹಳ ಏರೈತಿ. WTI ಕ್ರೂಡ್ ಆಯಿಲ್ $82 ಏರೈತ್ರಿ ಪ್ರತಿ ಬ್ಯಾರಲ್. ಬ್ರೆಂಟ್ ಕ್ರೂಡ್ ಆಯಿಲ್ $88 ಈಗ ಕರೆಂಟ್ ಟ್ರೇಡ್ ಮಾಡತೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಬೆಲೆ $90 ಅದು ಹೋಗ್ಬೋದಂತ ತರ ಯುದ್ಧ ಇದ ತರ ಕಂಟಿನ್ಯೂ ಇತ್ತಂತಂದ್ರ ಅದ ಕಾರಣ ಭಾರತಕ್ಕೆ ನೆಗೆಟಿವ್ ಪಾಯಿಂಟ್. ಯಾಕಂದ್ರೆ ಭಾರತ 88 to 90% ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೈತಿ. ಕ್ರೂಡ್ ಆಯಿಲ್ ಬೆಲೆ ಏರಿತಂತಂದ್ರೆ ಖಂಡಿತವಾಗಿ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಕರೆನ್ಸಿ ಮ್ಯಾಗ, ರುಪೀಸ್ ಮ್ಯಾಗ ಮತ್ತ ಭಾರತದ ಮಾರುಕಟ್ಟೆ ಮ್ಯಾಗ ಅದ್ರ ನೆಗೆಟಿವ್ ಪರಿಣಾಮ ಕಾಣ್ತೈತಿ. ಅದ ಕಾರಣ ನೋಡ್ಬೇಕ. ಇದ ತರ ಕ್ರೂಡ್ ಆಯಿಲ್ ಏನ್ರೆ ಮತ್ $100 ತಲುಪಿತ್ತಂತಂದ್ರ ಮತ್ ಭಾರತದ ರುಪೀಸ್ $1 = 100 ತಲುಪಬಹುದನ್ನತಾರ. ಅದ ಕಾರಣ ಅದು ಒಂದ್ ಬಹಳ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಈಗ ಸದ್ಯ ಐತಂತ ನಾವ್ ಅನ್ಬೋದ. ಮತ್ ನಾವ ನಮ್ ಭಾರತದ ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ಬೋದು ನೀವು. ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತದ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಎಲ್ಲಾಕಿಂತ ದೊಡ್ಡ ಕಂಪ್ನಿ. ಇತರದ ಕ್ವಾರ್ಟರ್ಲಿ ರಿಸಲ್ಟ್ ಬಂತ, ಎಲ್ಲಾ ಒಳ್ಳೆ ಪರ್ಫಾರ್ಮ್ ಮಾಡೈತಿ. ನೋಡ್ಬೋದು ಇಪಿಟ ಆಗ್ಲಿ ಮತ್ ಇತರದ ರಿಟೇಲ್ ಬಿಸ್ನೆಸ್ ಬಹಳ ಒಳ್ಳೆ ಗ್ರೋತ್ ಕಾಣೈತಿ. ಜಿಯೋ ಬಿಸ್ನೆಸ್ ಬಹಳ ಸ್ಟ್ರಾಂಗ್ ಪರ್ಫಾರ್ಮ್ ಮಾಡೈತಿ. ಆಯಿಲ್ ಅಂಡ್ ಗ್ಯಾಸ್ ಅನ್ನು ಸ್ಟ್ರಾಂಗ್ ಪರ್ಫಾರ್ಮ್ ಮಾಡೈತಿ. ಉಳಿದಿದ್ದ ಪ್ರಾಫಿಟ್ ಮತ್ ಅದ್ರದ ರೆವೆನ್ಯೂ ಎಲ್ಲಾ ನಾವು ನೋಡ್ರ ಕಂಪ್ನಿದ ಎಸ್ಟಿಮೇಟ್ ಅಥವಾ ಎಕ್ಸ್ಪರ್ಟ್ ಗಳದ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿತಂತ ಎಕ್ಸ್ಪರ್ಟ್ ಗಳು ಅನ್ನತಾರ. ಅದ ಕಾರಣ ಇದನ್ನ ಒಳ್ಳೇದಂತ ನಾವ್ ಅನ್ಬೋದ. ಅದ್ರದ ರಿಯಾಕ್ಷನ್ ನಾಳಿದನ ಯಾವ ತರ ಇರ್ತೈತಂತ ನೋಡ್ಬೇಕ. ಮಾರುಕಟ್ಟೆ ಯಾವ ತರ ಕೊಡ್ತೈತಿ ರಿಯಾಕ್ಷನ್ ಅಂತ ಹೇಳಕ್ ಬರಂಗಿಲ್ಲ. ಬಟ್ HDFC ಬ್ಯಾಂಕ್ ದ ಸ್ವಲ್ಪ ಮಿಸ್ ಆಗೈತಂತ ಎಸ್ಟಿಮೇಟ್ ಎಕ್ಸ್ಪರ್ಟ್ ಗಳ ಪ್ರಕಾರ. ಆದ್ರೂ ಸಹ ಇತರದನ್ನು ಒಳ್ಳೇದು ಬಂದೈತಿ. ಇತರದನ್ನು ರಿಯಾಕ್ಷನ್ ಮಂಡೇ ಯಾವ ತರ ಕಾಣ್ತಿತ್ತಂತ ನಾವು ನೋಡ್ಬೇಕ. ICICI ಬ್ಯಾಂಕ್ ದ ಅನಾಲಿಸ್ಟ್ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿತಂತ ನಾತರ ನೋಡೋಣ್ರಿ ಇತರದನ್ನ ಪರ್ಫಾರ್ಮೆನ್ಸ್ ಯಾವ ತರ ಇರ್ತೈತಿ ನಾಳಿ ದಿನ. ಅದ ಕಾರಣ ಭಾರತದ್ದು ದೊಡ್ಡ 3 ಕಂಪ್ನಿಗಳ ರಿಸಲ್ಟ್ ಬಂದಿದ್ರಿಂದ ಮಂಡೇ ದಿನ ಯಾವ ತರ ಪರಿಣಾಮ ಬೀಳ್ತೈತೆ ಅಂತ ನಾವು ನೋಡ್ಬೇಕ. ಮತ್ ನಾವ ಡಾಲರ್ ಮತ್ತು ರುಪೀಸ್ ನೋಡ್ಬೋದು ನೀವು. $1 = 96.29 ರುಪೀಸ್ ನಡೆದೈತಿ. ಮತ್ ರುಪೀಸ್ ಬಹಳ ವೀಕ್ ಆಗೈತಿ. ಅದ ಕಾರಣ ಇದು ಒಂದ ತಲೆನೂ ಆಗೈತಿ. ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗೈತಿ. ಬಟ್ ಇದರಿಂದ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಗಳಗ IT ಕಂಪ್ನಿಗಳದು ಲಾಭ ಆಗ್ಬೋದ. ಯಾಕಂದ್ರೆ ಅವು ಫಾರಿನ್ ದಿಂದ ಬಿಸ್ನೆಸ್ ಮಾಡ್ತಾವಲ್ಲ ರೀ. ಅದ ಕಾರಣ ಅವ್ರು ಡಾಲರ್ ಬಂದು ಅಂದ್ರೆ ಅವ್ರದ್ದು ಲಾಭ ಭಾರತದಾಗ ಹೆಚ್ಚಾಗ್ತೈತಿ. ಅದ ಕಾರಣ IT ಕಂಪ್ನಿಗಳ ಮೇಲೆ ಅದು ಕಣ್ಣಿರ್ಬೇಕ. ಬಟ್ IT ಕಂಪ್ನಿದಾಗನು ಮೇನ್ ಈಗ AI ಒಂದ್ ತಲೆನೂ ನಡೆದೈತಿ. ಅದ ಕಾರಣ ಅದೇನ್ರಿ ಇರ್ತಿರ್ಕ್ಲೈತಂದ್ರ IT ಕಂಪ್ನಿಗಳು ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ವು ಕರೆನ್ಸಿ ವೀಕ್ ಇದ್ರನ್ನು. ಬಟ್ ಈಗ ನೋಡ್ಬೇಕ್ರಿ ಮತ್ತೊಂದನೇ ಏನಂತಂದ್ರೆ US ನಾಗನು ಕ್ವಾರ್ಟರ್ಲಿ ರಿಸಲ್ಟ್ ಕಂಪ್ನಿಗಳು ಬರತ್ತವ. ಅದ ಕಾರಣ ದೊಡ್ಡ ಟೆಕ್ ಕಂಪ್ನಿಗಳದ ಅಲ್ಲಿನೂ ದೊಡ್ಡ ಕಂಪ್ನಿಗಳದನ್ನು Q1 ರಿಸಲ್ಟ್ ಬರತ್ತವ. ಅದ್ರ ಮ್ಯಾಗ ಕಣ್ಣಿರ್ಬೇಕ. ಅದರಿಂದ ಭಾರತದ IT ಕಂಪ್ನಿಗಳ ಮ್ಯಾಗನು ಡೈರೆಕ್ಟ್ ಪರಿಣಾಮ ಬೀಳ್ತೈತಿ. ಮತ್ ನಾವ ಕ್ರಿಪ್ಟೋ ಮಾರ್ಕೆಟ್ ನೋಡ್ರ ಕ್ರಿಪ್ಟೋ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ನೋಡ್ಬೋದು ನೀವು. $1 Bitcoin = $64,662 ಟ್ರೇಡ್ ಆಗತೈತಿ. ಇಲ್ಲೂ ಸಹ ಮಾರ್ಕೆಟ್ ಡೌನ್ ಐತಿ ಕ್ರಿಪ್ಟೋದ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋ. ಈ ವಿಡಿಯೋನ ಎಲ್ಲಾ ಡೀಟೇಲ್ ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ವಿಡಿಯೋ ಚಲೋ ಇಷ್ಟವಾಗಿ ಲೈಕ್ ಮಾಡ್ರಿ. ಮತ್ತೆ ಈ ವೀಕೆಂಡ್ ಫ್ರೀ ಇದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ನೀವು ಹೋಗ್ಬೋದಾ. ಭಾಳ ಡೀಟೇಲ್ ದಾಗ ಭಾಳ ಸರಳವಾಗಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬಹುದು. ಆದ ಕಾರಣ ಆ ವಿಡಿಯೋಗಳನ್ನ ನಾನು ಹೋಗಿ ನೋಡ್ರಿ. ವಿಡಿಯೋ ಚಲೋ ಇಷ್ಟವಾಗಿ ಲೈಕ್ ಮಾಡ್ರಿ. ಕಮೆಂಟ್ ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಅಥವಾ ಮಂಡೇ ಯಾವ ತರ ಮಾರ್ಕೆಟ್ ಓಪನ್ ಆಗ್ಬೋದು ನಿಮಗೆ ಏನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಆದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.